ಫಸ್ಟ್ ಮೂವಿ ಆದಿನಗಳು ದೊಡ್ಡಪ್ಪಂದು. ಅವಾಗ ನಾನು 10th ಇದ್ದೆ. ನೋಡ್ತಾ ಇದ್ದೆ ತುಂಬ ಪಿಕ್ಚರ್ಸ್ ಎಲ್ಲ ಬರ್ತಾಯಿತ್ತು, ತುಂಬ ಆ್ಯಕ್ಟರ್ಸ್ ಬರೋರು ಮನೆಗೆ. ನೀನೊಂದು ಮಾಡು ಅಂದಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಭಿ ಒಬ್ಬನೇ. ಅವನ ಹತ್ರ ಹೋಗಿ ಹೇಳಿದೆ, ಅಭಿ ಯಾವುದೊಂದು ಪಾತ್ರ ಮಾಡಬೇಕಂತ ಹೆಲ್ಪ್ ಮಾಡು ಅಂತ. ಡೈಲಿ ಒಂದೊಂದು ಅರ್ಧ ಗಂಟೆ ಒಂದೊಂದು ಅವರ್ ಕರ್ಕೊಂಡೋಗಿ ಸರಿಯಾಗಿ ಹೇಳ್ಕೊಡೋನು. ಜಾನಿ ಮಾಸ್ಟ್ರು ಡ್ಯಾನ್ಸ್ ಹೇಳ್ಕೊಡುವಾಗ ಆಚೆ ಟೀನೋ ಕಾಫಿ ಕುಡ್ಕೊಂಡು ನಿಂತಿದ್ರು. ಅಭಿ ಬಗ್ಗೆ ಏನೋ ಮಾತಾಡ್ತಿದ್ರು. ಯಾಕೆ ಇವ್ನ ಬಗ್ಗೆ ಏನು ಕೇಳ್ತಾ ಇದಾರಲ್ಲ ಅಂತ ನಾನು ಪಕ್ಕದಲ್ಲೇ ಇದ್ದೆ. ನಾನು ಕೇಳಿದೆ, ಸರ್ ಏನಿ ಪ್ರಾಬ್ಲಮ್ ಅಂತ. ಹೂ ಇಸ್ ದಟ್ ಬಾಯ್ ಅಂತ ನಾನು ಹೇಳಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಭಿಷೇಕ್ ಅಂತ. ಈಸ್ ವೆರಿ ಆ್ಯಕ್ಟಿವ್, ಚಾಲ ಹುಡುಗ ಸಖತ್ ಮಾಡ್ತಾನೆ, ಏನೋ ಮಾಡ್ತಾನೆ ಅಂತ ತೆಲುಗಲ್ಲಿ ಹೇಳಿದ್ರು. ದೊಡ್ಡಪ್ಪನ ಹತ್ರ ಯಾವುದಾದೊಂದು ತೊಗೊಂಡ್ರೆ ಅವ್ರು ಫುಲ್ ಸ್ಟಿಚ್ ಮಾಡಿಬಿಡ್ತಾರೆ. ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, ಅದ್ರ ಒಳಗಡೆನೇ ಹೋಗ್ಬಿಡ್ಬೇಕು ಅಂತ. ಅದಕ್ಕೆ ನಾನು ಯಾವುದು ಮಾಡಲ್ಲ, ಹೆಡ್ ಬುಷೇ ಸಾಕು. ಹೆಡ್ ಬುಷಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೂ ಮತ್ತೆ ಮಾಡಿಸೋರು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನೇಹಾ. ಇವತ್ತು ರೋಷನ್ ಅಗ್ನಿಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ರೋಷನ್ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ರೋಷನ್ ಅವರು ಅಥ್ಲೀಟ್, ಇಂಟರ್ನ್ಯಾಷನಲ್ ಕೋಚ್, ಫಿಟ್ನೆಸ್ ಕೋಚ್. ಅವ್ರು ನನಗೆ ಪರಿಚಯ ಆಗಿತ್ತು ಕೂಡ ಫಿಟ್ನೆಸ್ ಮೂಲಕನೇ. ಫಿಟ್ನೆಸ್ ಅಲ್ಲಿ ಇದ್ದಿದ್ದು ನೀವು ಸಡನ್ ಆಗಿ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು? ಸಡನ್ ಆಗೇನಿಲ್ಲ. ಫಸ್ಟ್ ಮೂವಿ ಆದಿನಗಳು ದೊಡ್ಡಪ್ಪಂದು. ಅವಾಗ ನಾನು 10th ಇದ್ದೆ. ನೋಡ್ತಾ ಇದ್ದೆ ತುಂಬ ಪಿಕ್ಚರ್ಸ್ ಎಲ್ಲ ಬರ್ತಾಯಿತ್ತು, ತುಂಬ ಆ್ಯಕ್ಟರ್ಸ್ ಬರೋರು ಮನೆಗೆ, ಕತೆ ಕೇಳೋರು, ಆ ಥರ ಎಲ್ಲ ನೋಡಿ ಬೆಳೆದಿರೋದು ನಾನು. ಸೊ ಆ ಟೈಮಲ್ಲಿ ನನಗೆ ಜಿಮ್ಮಲ್ಲಿ ಧನಂಜಯ ಅವರು ಮತ್ತು ವಸಿಷ್ಠ ತುಂಬ ಜನ ಜಿಮ್ ಮಾಡೋ ಟೈಮಲ್ಲಿ ಇಲ್ಲಿ ಒಂದು ಹೆಡ್ ಬುಷ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಒಂದು ಪ್ಲ್ಯಾನ್ ಮಾಡೋಣ, ಒಂದು ಹೊಸ ಮೂವಿದು ಅಂತ. ಇನ್ನು ಕೋವಿಡ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ಮಾತುಕತೆ ಆಗ್ತಾಯಿತ್ತು. ಸೊ ದೊಡ್ಡಪ್ಪ ಹೇಳಿದ್ರು, ಯಾರೋ ನಿಮ್ಗೆ ಗೊತ್ತೇನಪ್ಪ ಜಯರಾಜ್ ಥರ. ಫಸ್ಟ್ ಟೈಮ್ ಇನ್ವಾಲ್ವ್ ಆಗ್ತಾ ಇರೋದು ನಾನು. ಅದ್ರವರೆಗೂ ನಾನು ಮೂವೀಸಲ್ಲಿ ಪ್ರೊಡಕ್ಷನಲ್ಲಿ ನಾನು ಯಾವತ್ತೂ ಇನ್ವಾಲ್ವ್ ಆಗಿರಲಿಲ್ಲ. ಒಂದು ಜಯರಾಜ್ ಯಾರಾದ್ರು ಸಿಗ್ತಾರನೋ ಅಂತ ತುಂಬ ಜನ ಕರೆಸಿ ಮಾತಾಡ್ತಿದ್ರು. ನಾನು ಆಯಿತು ಅಂತ ಸ್ವಲ್ಪ ದಿವಸ ನೋಡಿದಾಗ ಅವ್ರ ಬಗ್ಗೆ ಎಲ್ಲ ಮಾಡಿದೆ. ಸಡನ್ನಾಗಿ ನನಗೆ ಧನಂಜಯ ಅವರು ಜಯರಾಜ್ ಥರನೇ ಕಾಣ್ತಿದ್ರು. ಆಮೇಲೆ ವಸಿಷ್ಠನೂ ಕೊತ್ವಾಲ್ ಥರ ಕಾಣ್ತಿದ್ರು. ಬಂದು ಹೇಳಿದೆ, ಸುಮ್ಮನೆ ಜನರಲ್ ಆಗಿ ಹೇಳಿದೆ. ನೋಡಿ ಸೀರಿಯಸ್ ಆಗಿ ಸಖತ್ತಾಗಿ ಕಾಣಿಸಿದ್ರು. ಹಂಗೆ ಒಳ್ಳೆ ಫಿಟ್ನೆಸ್ ಮಾಡಿ ಕಾಣಿದ್ರು. ಹೆಡ್ ಬುಷ್ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ನೀನೊಂದು ಪಾತ್ರ ಮಾಡು, ಯಾಕಂದರೆ ಯಾವ ಕಾಂಪಿಟೇಷನ್ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ನೀನೊಂದು ಮಾಡು ಅಂದಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಭಿ ಒಬ್ಬನೇ. ಅವನ ಹತ್ರ ಹೋಗಿ ಹೇಳಿದೆ, ಅಭಿ ಯಾವುದೊಂದು ಪಾತ್ರ ಮಾಡ್ಬೇಕಂತ ಹೆಲ್ಪ್ ಮಾಡು ಅಂತ. ನಾನು ಹಿಂಗೆ ರೆಡಿ ಮಾಡ್ತೀನಿ ಬಾ, ನಾನು ಹೆಂಗೆ ಹೇಳ್ಕೊಡ್ತೀನಿ ಅಂತೆಲ್ಲ ಡೈಲಿ ಒಂದೊಂದು ಅರ್ಧ ಗಂಟೆ ಒಂದೊಂದು ಅವರ್ ಕರ್ಕೊಂಡೋಗಿ ಸರಿಯಾಗಿ ಹೇಳ್ಕೊಡೋನು. ಹೆಂಗೆ ನಡಿಬೇಕು, ಹೆಂಗೆ ವಾಕ್ ಮಾಡಬೇಕು ಅಂತ. ಸಖತ್ ಕಷ್ಟ ಇದಪ್ಪ, ಇದು ಆಗಲ್ಲ ನನ್ನ ಕೈಲಿ. ಯಾವುದೋ ಒಂದು ಸಣ್ಣ ಸೈಡಲ್ಲಿ ನಿಂತ್ಕೊಡೋ ಪಾತ್ರ ಕೊಡು ಸಾಕು, ನಾನು ಮಾಡ್ತೀನಿ ಅಂದಾಗ ಒಂದು ಒಳ್ಳೆ ರೋಲ್ ಕೊಟ್ಟು ಹೆಡ್ ಬುಷ್ ಮುಗೀತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಓಕೆ, ನೀವು ಇವಾಗ ಕ್ರೀಮ್ ಸಿನಿಮಾನ ಚೂಸ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು? ಚೂಸ್ ಮಾಡಿಲ್ಲ. ನಮ್ಮ ಪ್ರೊಡ್ಯೂಸರ್ ದೇವೇಂದ್ರ ಅವರು ಹೆಡ್ ಬುಷ್ ಸೆಟ್ಟಿಗೆ ಬರ್ತಾರೆ. ಬಂದಾಗ ಯಾವುದೋ ಕತೆ ಹೇಳೋಕ್ಕೆ ಇವ್ರಿಗೆ ಧನಂಜಯ ಅವ್ರ ಕತೆ ಹೇಳಿದಾಗ ಅವರು ಬಾಯಲ್ಲಿ ನೀನು ಕತೆ ಕೇಳಿದ್ ಹೆಂಗಿರುತ್ತೆ ಕರ್ಕೊಂಬಂದ್ಬಿಡಿ, ಹೇಳ್ಬಿಡೋದಲ್ಲ ಅಂತ. ಅವ್ರು ಯಾರೋ ಬಂದು 1 ಗಂಟೆ 2 ಗಂಟೆ ಹೇಳ್ತಾನೆ ಇದ್ರು, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ನಾನು ಯಾವ್ದಪ್ಪ ಇದು ಇಷ್ಟೊತ್ತು ಕೇಳಬೇಕಾಗಿ ಕತೆ ಅಂತ. ಆಮೇಲೆ ಅವ್ರು ಊಟ ಮಾಡ್ಕೊಂಡು ಹೋಗಿ ಸರ್ ಅಂತ ಹೇಳಿ ಹಿಂಗೆ ಒಂದು ದಿವಸ ಮಾತಾಡುವಾಗ ಅಭಿನ ನೋಡಿದ್ರು. ಅವರು ನೋಡಿಕೊಂಡು, ಅಂದರೆ ಗೊತ್ತಿರಲಿಲ್ಲ ಅಭಿ ಯಾರು ಏನು ಅಂತ ನೋಡ್ಕೊಂಡು ಹೋಗಿದ್ರು. ಆಮೇಲೆ ಒಂದು ದಿವಸ ಒಂದು ಡ್ಯಾನ್ಸ್ದು ಒಂದು ಪ್ರೋಗ್ರಾಮ್ ಹೊಡಿತಿತ್ತು ಒಂದು ಸೆಟ್ಟಲ್ಲಿ. ಅವರು ಜಾನಿ ಮಾಸ್ಟ್ರು ಡ್ಯಾನ್ಸ್ ಹೇಳ್ಕೊಡುವಾಗ ಆಚೆ ಟೀನೋ ಕಾಫಿ ಕುಡ್ಕೊಂಡು ನಿಂತಿದ್ರು. ಅಭಿ ಬಗ್ಗೆ ಏನೋ ಮಾತಾಡ್ತಿದ್ರು. ಇವ್ರ ಆಗ್ಬೋದು ಹಂಗೆ ಹಿಂಗೆ ಅಂತ. ನಾನು ಯಾರು ಅಭಿ ಏನು ಮಾಡ್ಬಿಟ್ಟ, ಯಾಕೆ ಇವ್ನ ಬಗ್ಗೆ ಏನು ಕೇಳ್ತಾ ಇದಾರಲ್ಲ ಅಂತ ನಾನು ಪಕ್ಕದಲ್ಲೇ ಇದ್ದೆ. ನಾನು ಕೇಳಿದೆ, ಸರ್ ಏನಿ ಪ್ರಾಬ್ಲಮ್ ಅಂತ. ಹೂ ಇಸ್ ದಟ್ ಬಾಯ್ ಅಂತ ನಾನು ಹೇಳಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಭಿಷೇಕ್ ಅಂತ. ಈಸ್ ವೆರಿ ಆ್ಯಕ್ಟಿವ್, ಚಾಲ ಹುಡುಗ ಸಖತ್ ಮಾಡ್ತಾನೆ, ಏನೋ ಮಾಡ್ತಾನೆ ಅಂತ ತೆಲುಗಲ್ಲಿ ಹೇಳಿದ್ರು. ನಾನು ಅಭಿಗೆ ಬಂದು ಹೇಳಿದೆ, ಅಭಿ ಈ ಥರ ಏನೋ ನಿನ್ನ ಬಗ್ಗೆ ಹೇಳ್ತಿದ್ರು, ತುಂಬ ಫಾಸ್ಟಾಗಿ ಓಡಾಡ್ತಾ ಇದೆಯಾ ಅಂತ, ನೀನೇನೋ ಮಾಡ್ತೀಯಂತೆ ಅಂತ. ಯಾವಂತ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಅವನು ಯಾವುದೇ ಇದು ಅಂತ. ಸಡನ್ನಾಗಿ ನಾನು ಪ್ರಭು ಎಲ್ಲ ಕೂತ್ಕೊಳ್ಳೋಗಿ ಹೇಳಿದೆ, ನೆಕ್ಸ್ಟ್ ಯಾವುದೋ ಪಿಕ್ಚರ್ ಮಾಡ್ಬೇಕು ಬ್ರದರ್, ಇವಾಗ ಸುಮ್ಮನೆ ಆಗಲ್ಲ, ಪ್ಲ್ಯಾನ್ ಮಾಡಿ ನೀವು ಅಂತ. ಏನಿಲ್ಲ ಇದಾದ್ಮೇಲೆ ನೋಡೋಣ ಅಂತ. ಹಿಂಗೆ ನಾನು ನನ್ನ ಫ್ರೆಂಡು ಪ್ರಭು ಅವರು ಮಾತಾಡುವಾಗ ಹೇಳಿದ್ರು, ನಮ್ಮ ಹತ್ರ ಪ್ರೊಡ್ಯೂಸರ್ ಒಬ್ಬರು ರೆಡಿ ಇದ್ದಾರೆ, ಅದು ಪಿಕ್ಚರ್ ಮಾಡ್ಬೇಕಂತಿದ್ದಾರೆ, ಮಾಡೋಣ ಅಂದರು. ಅಭಿಗೆ ಬಂದು ಹೇಳಿದೆ, ಅಭಿ ನೀನು ಪಿಕ್ಚರ್ ಮಾಡ್ಬೇಕಂತ ಇದೆಯಾ, ಏನಾದ್ರು ಪ್ಲ್ಯಾನ್ ಮಾಡೋದೆ? ನಾನು ಇವಾಗಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ, ನೀನೇನೋ ಡೈರೆಕ್ಟರ್ ಮಾಡಿಸ್ಬಿಡು, ಇದು ಮಾಡ್ಬಿಡು, ನನ್ನ ಕೈಲಾಗಲ್ಲ, ನೀನು ದೊಡ್ಡಪ್ಪ ಹತ್ರ ಮಾತಾಡು ಅಂತ. ಅವನು ಅಲ್ಲಿ ದೊಡ್ಡಪ್ಪಂಗೆ ಹೇಳೋಕ್ಕಾಗತ್ತೆ ಈ ಮಾತೆಲ್ಲ, ಏನೋ ಪ್ಲ್ಯಾನ್ ಮಾಡೋಣ ಇರು ಅಂತ ಸುಮ್ಮನೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ದೆ. ಯಾವುದೋ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಬಗ್ಗೆ ಮಾಡೋಣ ಅಂತ. ಯಾಕಂದರೆ ತುಂಬ ಕತೆ ಇತ್ತು, ತುಂಬ ಜನದ ಬಗ್ಗೆ ಮಾಡೋಣ ಅಂತ. ಆಯಿತು ಅಂತ ಅವ್ರು ಮೀಟಿಂಗ್ ಮಾಡಿದ್ರು. ಇದೇನೇನೋ ಮಾತುಕತೆ ಆದಾಗ ದೊಡ್ಡಪ್ಪ ಹೇಳಿದ್ರು, ಒಂದು ಕತೆ ಇದೆ, ಮಾಡ್ತೀರಾ ನೀವು ಅಂತ. ನಾನು ಒಂದು ವೀಕ್ ಬಿಟ್ಮೇಲೆ ಅಂಡರ್ವರ್ಲ್ಡ್ ಕತೆನೇ ಇಲ್ಲ. ನೋಡಿದ್ರೆ ಈ ಕ್ರೀಮ್ ಬಗ್ಗೆ, ಅಂದರೆ ಕ್ರೀಮ್ ಟೈಟಲ್ ಕೊಟ್ಟಿರಲಿಲ್ಲ,
ಈ ಬಗ್ಗೆ ಅಭಿನೂ ಒಪ್ಕೊಂಡ್ಬಿಟ್ಟಿದ್ದಾನೆ, ಇವರು ಒಪ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ವಿಷಯ. ಯಾವಪ್ಪ ಇದು ಇಂಥ ಸ್ಟೋರಿ ಅಂಡರ್ವರ್ಲ್ಡ್, ನಮಗೆಲ್ಲ ಅಂಡರ್ವರ್ಲ್ಡ್ ಕ್ರೇಜು. ಯಾಕಂದ್ರೆ ದೊಡ್ಡಪ್ಪ ಎಲ್ಲ ಮಾಡೋದು ಅಂಡರ್ವರ್ಲ್ಡ್ ಬುಕ್ಸು ಇದ್ರ ಬಗ್ಗೆ. ಅದು ಬಿಟ್ಟು ಬೇರೆದ್ರು ತುಂಬ ಮಾಡಿದ್ದಾರೆ ದೊಡ್ಡಪ್ಪ. ಅದು ಚೆನ್ನಾಗಿ ತಿಳ್ಕೊಬೇಕು ಹಿಂಗೆ ಏನು ಅಂತ. ನಾನೇನಪ್ಪ ಅಂಡರ್ವರ್ಲ್ಡ್ ಪಿಕ್ಚರ್ ಮಾಡಿದ್ರೆ ಸ್ವಲ್ಪ ಜನ ಹುಡುಗರೆಲ್ಲ ಕಿರ್ಸ್ತೀವಿ ಮಾಡ್ತೀವಿ ಅಂತ. ದೊಡ್ಡಪ್ಪಳದು ಬರೀ ಅಂಡರ್ವರ್ಲ್ಡ್ ಒಂದೇ ಖುಷಿ ಕೊಡೋದಲ್ಲ, ತುಂಬ ಸಬ್ಜೆಕ್ಟ್ಸ್ ಇದೆ, ಅದ್ರ ಬಗ್ಗೆ ವರ್ಕ್ ಮಾಡೋದೇ ತುಂಬ ಆಯ್ತು. ಇದು ನೋಡಿ ಹೆಂಗೆ ಬರುತ್ತೆ ಅಂತ. ಯಾವುದೋ ಮಾಟ ಮಂತ್ರದ ಯಾವುದೋ ಮಾಡ್ತಾ ಇರ್ತಾರೆ ಅಂತ ಕೇಳ್ಪಟ್ಟೆ, ಸುಮ್ಮನಿದ್ಬಿಟ್ಟೆ ನಾನು. ಈ ಥರ ಮಾಡ್ತಾವ್ರೆ, ಕ್ರೀಮ್ದು ಬಲಿ ಕೊಡೋದು ಹಂಗೆ ಹಿಂಗೆ ಅಂತ. ಅಭಿ ತುಂಬ ಇಂಟ್ರೆಸ್ಟ್ ತೊಗೊಂಡ ಇದ್ರ ಬಗ್ಗೆ. ಅಭಿ ಡೈರೆಕ್ಷನ್ ಬರೋಕ್ಕೆ ದೊಡ್ಡಪ್ಪ ಏನೋ ಕೊಟ್ಟಿದ್ರು, ಇದೆಲ್ಲ ಓದಬೇಕು ಅಂತ. ಅವನು ಐ ಎ ಎಸ್ಗೆ ಓದ್ತಾ ಇದ್ದಿದ್ದವನು. ಫಾರಿನ್ಗೆ ಹೋದ, ಅಲ್ಲಿಂದ ಬಂದು ಐ ಎ ಎಸ್ಗೆ ಡೈರೆಕ್ಷನ್ ಮಾಡಬೇಕು ಅಂತ ದೊಡ್ಡಪ್ಪ ಬುಕ್ ಕೊಟ್ಟರೆ ನಾವು ಹುಡುಗರೆಲ್ಲ ಕೆಳಗಡೆ ಬಂದಾಗ ಇವನು ಇಷ್ಟೇ 16 ಅವರು 12 ಅವರು ಓದಿದ್ದಾನೆ ಅವನು. ಇದು ಯಾವ್ದು 3 ಪುಸ್ತಕ ಓದಿ ಬಿಸಾಕ್ಬಿಡ್ತಾನೆ ಇವನು ಅಂತ. ನೋಡಿದ್ರೆ ಹಂಗೆ ಒಂದೊಂದು ದಿವಸಕ್ಕೆ ಹೋಗಿ ಬುಕ್ ಓದಿ ಕೊಟ್ಬಿಡ್ತಾನೆ ಕೈಗೆ. ಗ್ಯಾಂಗ್ಸ್ಟರ್ಸ್ ಗೀತಾ ಬುಕ್ ಕೊಟ್ಟರೆ 2 ದಿವಸಕ್ಕೆ ಮುಗಿಸ್ಕೊಟ್ಬಿಟ್ಟ, ಹಿಂಗಿದೆ ಅಂತ. ಓ ಇವನು ಫಿಕ್ಸ್ ಡೈರೆಕ್ಷನ್ಗೆ. ಏನು ಹಿಂಗೆ ಓದಿದ್ರೆ ಒಳ್ಳೆ ಕಂಪ್ಯೂಟರ್ ಓದಂಗೆ ಓದ್ತಾ ಇದ್ದಾನೆ, ಇನ್ನೇನು ಹೇಳೋಣ ಅಂತ ಅವ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ಬಿಟ್ಟ. ನಾವು ಸುಮ್ಮನೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಅಂದರೆ ನಾನು ಪ್ರಭು ಆಗಿರಲಿ ಪ್ರೊಡ್ಯೂಸರ್ನ ಮಾತುಕತೆ ಹಿಂಗೆಲ್ಲ ಆಗಿ ಕ್ರೀಮ್ ಹಂಗೆ ಸ್ಟಾರ್ಟ್ ಆಗಿದ್ದು. ನಿಮ್ಮ ಪಾತ್ರದ ಬಗ್ಗೆ ಜನ ಎಲ್ಲ ತುಂಬಾ ಮಾತಾಡ್ತಾ ಇದ್ದಾರೆ, ಬಿಕಾಸ್ ತುಂಬಾ ಡಿಫ್ರೆಂಟ್ ಆಗಿದೆ, ಸಾಧು ತರ ಇದೆ. ಅಂದ್ರೆ ಏನ್ ನಿಮ್ ಕ್ಯಾರೆಕ್ಟರ್ ಅಂತ ಎಲ್ಲರಿಗೂ ಅದೊಂದು ಕ್ವೆಶ್ಚನ್ ಮೂಡ್ತಾ ಇದೆ. ಸೊ ನಿಮ್ ಪಾತ್ರ ಬಗ್ಗೆ ಹೇಳಿ. ದೊಡ್ಡಪ್ಪನ ಹತ್ರ ಯಾವ್ದೊಂದು ತಗೊಂಡ್ರೆ ಅವ್ರು ಫುಲ್ ಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ, ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, ಅದ್ರ ಒಳಗಡೆನೆ ಹೋಗ್ಬಿಡ್ಬೇಕು ಅಂತ. ಅದಕ್ಕೆ ನಾನು ಯಾವುದು ಮಾಡಲ್ಲ, ಹೆಡ್ ಬುಷೇ ಸಾಕು. ಹೆಡ್ ಬುಷಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೂ ಮತ್ತೆ ಮಾಡಿಸೋರು. ನಾನು ನೋಡ್ಬಿಟ್ಟಿದ್ದೆ ಸಿನಿಮಾ ಅಂದ್ರೆ ಏನು, ಯಾವ ಥರ ಅಂತ. ಸುಮ್ಮನೆ ಸೈಡಿಗೆ ಬಂದ್ಬಿಟ್ಟಿದೆ. ಮಾಡ್ತೇವೆ ಮಗನೇ ನೀನು ಕ್ರೀಮಲ್ಲಿ ಅಂತ ಹೇಳಿದ್ರು. ಇಲ್ಲ ದೊಡ್ಡಪ್ಪ ನಡೀಲಿ, ಸ್ವಲ್ಪ ದಿವಸ ಆಮೇಲೆ ನೋಡ್ತೀನಿ ಅಂತ ನ್ಯೂಟ್ಲಾಗ್ಬಿಟ್ಟಿದ್ದೆ ನಾನು. ಆಮೇಲೆ ಒಂದು ಕ್ಯಾರೆಕ್ಟರ್ಗೆ ಇದು ಮಾಡ್ತಾಯಿದ್ರು, ಬಾಬಾ ಕ್ಯಾರೆಕ್ಟರ್ಗೆ ಇದು ಮಾಡ್ತಾಯಿದ್ರು, ಹುಡುಕ್ತಾಯಿದ್ರು ಯಾರಾದ್ರು. ಒಂದು ದಿವಸ ಪ್ರೊಡ್ಯೂಸರ್ ಬಂದ್ಬಿಟ್ಟು, ಬಾಪ ಇಲ್ಲಿ ಕೂತ್ಕೋ, ಸರಿಯಾಗಿದೆಯಾ, ನೀನೇ ಬಾಬಾ ಆಗ್ಬಿಡು ಅಂದರು. ಸುಮ್ಮನೆ ರೀ ಸರ್. ಆಮೇಲೆ ದೊಡ್ಡಪ್ಪಂಗೆ ಕೇಳಿಸ್ಕೊಂಡ್ಬಿಟ್ಟವ್ರು, ಹೂ ಅನ್ಸ್ಬಿಡ್ತಾರೆ. ನಾನು ಮಾಡೋಕ್ಕೇನಿಲ್ಲ, ಅವ್ರ ಹತ್ರ ತುಂಬ ಪರ್ಫೆಕ್ಟು. ಅವ್ರು ಬಿಟ್ಟು ಅಭಿ ಬೇರೆ ಎಕ್ಸ್ಟ್ರಾ ಅರ್ಸ್ಬಿಡ್ತಾನೆ ಅವನು. ಊಟ ಮಾಡೋಕ್ಕೂ ಟೈಮ್ ಕೊಡಲ್ಲ, ಅಲ್ಲಿ ಪ್ರಾಕ್ಟೀಸ್ ಮಾಡು ಅಂತಾನೆ. ಸೊ ಬೇಡ ಅಂತ, ಕಂಡುಬಿಡು ನೀನು ಸಕ್ಕದಾಗ ಕಾಣ್ತೀಯ ಅಂತ ದೊಡ್ಡಪ್ಪಂಗೆ ಹೇಳಿದಾಗ ರೆಡಿ ಮಾಡಿಬಿಟ್ರು ಬಾಬಾ ರೋಲು. ನೀನು ಮಾಡಲೇಬೇಕು ಅಂದ್ರೆ ಆಯಿತು ಅಂತ ಒಪ್ಕೊಂಡೆ. ಏನು ಬಾಬಾ ಅದಂದ್ರೆ ಕೂತ್ಕೊಳ್ಳೋದು, ಹೋಗೋದು, ಬರೋದು, ಕಮ್ಮಿ ಡೈಲಾಗ್ಸ್ ಇರೋದು ಕೊಡಿ ನನಗೆ ಅಂತ ಹೇಳಿ ನೆಕ್ಸ್ಟ್ ವೀಕ್ ಬಂದೆ. ಸಾಕ್ಬಿಟ್ರು ನನಗೆ. ಸೊ ಈ ಥರ ಬಾಬಾದೊಂದು ಕ್ಯಾರೆಕ್ಟರ್ ಬಂದಿದ್ದು ನನಗೆ. ಸೊ ಈ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ, ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ರಿ? ಅದೇ ನಾನು ಹೇಳೋನಲ್ಲ, ದೊಡ್ಡಪ್ಪ ಮತ್ತು ಅಭಿ ಸೇರ್ಕೊಂಡ್ಬಿಟ್ರೆ ಕೆಳಗಡೆ ಇಲ್ಲ ಮಿಡ್ ಲೆವೆಲ್ ಯೋಚನೆ ಮಾಡಲ್ಲ. ಇದೇ ಫುಲ್ ಪೀಕಲ್ಲಿ ಯೋಚನೆ ಮಾಡೋದು. ಎಲ್ಲ ಎಕ್ಸ್ಟ್ರಾರ್ಡಿನರಿ, ತುಂಬ ಡೀಪು, ಫುಲ್ ಪ್ರೊಫೆಷ್ನಲ್ ಆಗಿರಬೇಕು. ಸೇಮ್ ನಮ್ಮ ಅಥ್ಲೆಟಿಕ್ಸ್ಗೆ ನಾನು ಇವಾಗ ಯಾರು ರೆಡಿ ಮಾಡಿದಾಗ ಅವ್ನು ಗೆಲ್ಲೇಬೇಕು ಅಂತ ತಾನೇ ನಾವು ರೆಡಿ ಮಾಡ್ತೀವಿ. ಅದೇ ಥರ ಅವನು ಅಭಿ, ಯಾಕಂದರೆ ಶೂಟಿಂಗಲ್ಲಿ ಗೊತ್ತಾಗ್ಬಿಡ್ತೇನೆ ಅವ್ನು ಯಾವ ಥರ ಮಾಡ್ತಾನಂತ. ಇಲ್ಲೇ ಏನೋ ರೆಕಾರ್ಡಿಂಗ್ ಎಲ್ಲ ಮಾಡಿ ಕಳಿಸ್ಬಿಡೋನು. ಇದು ನಾಳೆ ಹೇಳ್ಬೇಕು ನನಗೆ, ಇದು ಮಾಡಬೇಕು, ಸ್ಕೂಲಲ್ಲೇ ಮಾಡಿಲ್ಲಪ್ಪ ನಾನು, ನೀನು ಇಲ್ಲಿ ಒಳ್ಳೆ ಟ್ಯೂಷನ್ ಥರ ಕರೆಸ್ತಾ ಇದೆಯಲ್ಲ ನನಗೆ ಅಂತ. ಒಂದು 3-4 ಡೇಸ್ ಹೇಳ್ಕೊಡ್ತಾನೆ. ದೊಡ್ಡಪ್ಪ ಮನೆಗಳು ಕೂರಿಸ್ಬಿಡ್ತಾನೆ. ಹೇಳು ಇವಾಗ ಈ ಡೈಲಾಗ್ ಹೇಳು, ಇದು ಮಾಡು. ಡೈಲಾಗ್ಸ್ ಹೋಗ್ತಾ ಇಷ್ಟಿಷ್ಟು ದೊಡ್ಡ ಡೈಲಾಗ್ಸ್ ನನ್ನ ಲೈಫಲ್ಲೂ ಬಂದಿಲ್ಲ ಅಷ್ಟು ಮಾತಾಡೋಕ್ಕೆ. ಮಾಡಿ ದೊಡ್ಡಪ್ಪ ಅನ್ನಂದ್ರು, ಇಷ್ಟ 50% ರೆಡಿ ಆಗಿದೆಯಾ, ಒಂದ್ಸತಿ ವಾರಣಾಸಿಗೆ ಅಜ್ಮೀರ್ಗೆಲ್ಲ ಹೋಗ್ಬಿಡು ಬಾ, ನೋಡು ಅಲ್ಲೆಲ್ಲ ಬಾಬಾಗಳು ಅಗೋರಿಯಾಗಳು ಯಾವ ಥರ ಮಾಡ್ತಾರೆ, ಯಾವ ಥರ ಅವ್ರ ಬಿಹೇವಿಯರು, ಅವ್ರು ಏನಾಗ್ತಾರೆ ಅದೆಲ್ಲ ನೋಡು, ಅದು ನೋಡ್ಬಿಟ್ಟೆ ಕಲಿಬೇಕು ಅಂತ. ಅದೇ ನಾನು ಹೇಳಿದ್ನಲ್ಲ, ಇಲ್ಲೂ ಯೋಚನೆ ಮಾಡಲ್ಲ, ಅಲ್ಲೂ ಇಲ್ಲ, ತುಂಬ ಮೇಲೆ ಯೋಚನೆ ಮಾಡಿ ನಂಗೆ ಕಳಿಸಿ ಅಲ್ಲೆಲ್ಲ ಅವ್ರ ಜೊತೆ ಎಲ್ಲ ನೋಡಿ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ಥರ ವಾಕ್ ಮಾಡ್ತಾರೆ, ಯಾವ ಥರ ಕೂತ್ಕೋತಾರೆ. ಸೊ ಅದೇ ಥರ ನನಗೆ ಕ್ಯಾರೆಕ್ಟರ್ನ ತೊಗೊಂಬಂದು ಕ್ರೀಮಲ್ಲಿ ಸ್ಟಾರ್ಟ್ ಮಾಡಿಸಿದ್ದು. ಸೊ ಅದೇ ಥರ ನಾನು ಬಾಬಾ ಆಗಿ ಇದ್ದೀನಿ.